ಹಾಯ್ ಫ್ರೆಂಡ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ಚಾನಲ್, ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಅಂತ ಕೇಳ್ಕೊತ, ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಗರಿಗರಿಯಾದ ಸರಳವಾಗಿ ಚಕ್ಕುಲಿ ಮಾಡುವ ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಚಕ್ಕುಲಿಯನ್ನು ಮಾಡಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿರಿ. 2 ಕಪ್ ಅಕ್ಕಿ ಹಿಟ್ಟಿಗೆ ನೋಡಿರಿ, ಇದು 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಪುಟಾಣಿ ಹಿಟ್ಟು. ಅಂದರೆ ಪುಟಾಣಿ ಹಿಟ್ಟು ಅಂದರೆ ಹುರಗಡ್ಲೆ ಹಿಟ್ಟು. ನಮ್ಮ ಕಡೆ ಪುಟಾಣಿ ಹಿಟ್ಟು ಅಂತಾರೆ ಫ್ರೆಂಡ್ಸ್, ನಿಮ್ಮ ಕಡೆ ಹುರಗಡ್ಲೆ ಹಿಟ್ಟು ಅಂತಾರೆ. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಪುಟಾಣಿ ಹಿಟ್ಟು, ಆಮೇಲೆ ಒಂದಿಷ್ಟು ಎಳ್ಳು, ಅದರ ಜೊತೆ ಅಜ್ವಾನ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಜ್ವಾನ, ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು ಮತ್ತು ಎಳ್ಳು. ಕರಿ ಎಳ್ಳಾದರೆ ಇನ್ನೂ ಚೆನ್ನಾಗಿ ಕಾಣ್ತಾ. ಅದರ ಜೊತೆ ಹಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಖಾರ. ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಸ್ವಲ್ಪ, ಮತ್ತು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲ್ಲರ್ ಅದು ಹಾಕಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕಾಯಲು ಇಟ್ಟಿದ್ದೇನೆ ನಾನು. ಮತ್ತು ಬಿಸಿ ನೀರು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಆಮೇಲೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಗಟ್ಟಿ, ಒಂದು ಹದಕ್ಕೆ ತಕ್ಕಂತೆ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾ ಈಗ ಹೆಂಗೆ ಮಾಡ್ಕೋತಾ ಇದ್ದೀನಿ ಅದೇ ರೀತಿನ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು. ಯಾಕಂದರೆ ಅದು ಹಿಟ್ಟು ಒಮ್ಮೊಮ್ಮೆ ಚಕ್ಕಲಿ ಮನೆಯಲ್ಲಿ ಹಿಟ್ಟು ಸರಾಗವಾಗಿ ಬೀಳುತ್ತಿರೋದಿಲ್ಲ. ನಾವು ಒಂದು ಹದಕ್ಕೆ ಮಾಡಿಕೊಂಡ್ರೆ ಸರಳವಾಗಿ. ಆದರೆ ತಣ್ಣೀರು ಮಾತ್ರ ಹಾಕಬೇಡಿ, ಗಟ್ಟಿ ಕಾಸಿದ ಉಗುರು ಬೆಚ್ಚಗಿನ ನೀರನ್ನು ಹಾಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು ಫ್ರೆಂಡ್ಸ್. ನಾದ್ಕೊಂಡು ಒಂದು 5 ನಿಮಿಷ ನೆನೆಯಲು ಬಿಡಬೇಕು. ಎಣ್ಣೆ ಕಾಯಲು ಇಡಬೇಕು. ಎಣ್ಣೆ ಕಾಯಲು ಇಟ್ಟಾಗ ಈಗ ಈ ರೀತಿ ಹಿಟ್ಟನ್ನು, ಕಲಸಿದ ಹಿಟ್ಟನ್ನು ಮಿದ್ದುವುದು ಅಂದರೆ ಈ ಥರ ನಾದಿಕೊಂಡು, ಈಗ ಈ ಥರ ಒಂದು 5 ಮಣಿ ಎಷ್ಟು ಹಿಡಿತೈತಿ ಅಷ್ಟು ನಾವು ಹಿಟ್ಟನ್ನು ಹಾಕಬೇಕು. ಅದಕ್ಕಿಂತ ಮೊದಲು ನಾವು ಒಂದು ರೀತಿ ಹಿಟ್ಟು ಸರಾಗವಾಗಿ ಜಾರಲು ಈ ರೀತಿ ಬಿಸಿ ಎಣ್ಣೆಯನ್ನು ಆ ಮಣಿಗೆ ಹಚ್ಚಬೇಕು. ಹಚ್ಚೋದ್ರಿಂದ ಹಿಟ್ಟು ಹಿಡ್ಕೊಳೋದಿಲ್ಲ, ಸರಳವಾಗಿ ಚಕ್ಕಲಿ ಬೀಳುತ್ತವೆ. ಇದೊಂದು ಟ್ರಿಕ್ಸ್ ನಿಮಗೆ. ಈ ರೀತಿ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಹಿಟ್ಟು ಕೆಳಗೆ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಚಕ್ಕಲಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ಒಂದಿಷ್ಟು ಮುರಿದಿಲ್ಲ. ಚಕ್ಕಲಿ ಎಣ್ಣೆ ಒಳಗೆ ಹಾಕಿದಗಳೇನು, ನೀವು ಚಕ್ಕಲಿಯನ್ನು ಒಳಿಸಿ ಹಾಕಬಾರ್ದು ಬೇಗನೆ. ಯಾಕಂದರೆ ಒಳಿಸಿ ಹಾಕಿದರೆ ಚಕ್ಕಲಿ ಮುರಿದು ಬಿಡ್ತಾವೆ. ಒಂದು ಸ್ವಲ್ಪ ಬಿಡಬೇಕು. ಬಿಟ್ಟು ಚೆನ್ನಾಗಿ ಕರಿಬೇಕದು. ಕರೆದಾದ್ಮೇಲೆ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಕರೆದ್ರೆ ಅವು ಕುರ್ಕುರೆ. ನೀವು ಜಲ್ದಿ ಏನಾದರೂ ಮಾಡಿದರೆ ಅದು ಹಿಟ್ಟು ನೋಡಿ ಫ್ರೆಂಡ್ಸ್, ನೀವು ಬೇಕಾದಷ್ಟು ಸಣ್ಣದಾಗಲಿ ದೊಡ್ಡದಾಗಲಿ ಚಕ್ಕಲಿ ಬೇಕಾದಷ್ಟು ದೊಡ್ಡ ಮಾಡ್ಕೊಬೋದು. ಒಂದು ಸ್ವಲ್ಪನೂ ಮುರಿಯೋದಿಲ್ಲ ಫ್ರೆಂಡ್ಸ್. ಒಂದು ಚಕ್ಕಲಿನೂ ಮುರಿಯೋದೇ ಹಾಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಮುರಿಯೋದಿಲ್ಲ. ಚಕ್ಕಲಿ ಎಷ್ಟು ಇದು ಮಾಡ್ತೇವೆ, ಇದೇ ರೀತಿ ನಾವು ಮತ್ತೆ ಇನ್ನೊಂದಿಷ್ಟು ಚಕ್ಕಲಿಯನ್ನು ಹಾಕ್ಕೊಂಡು ನೋಡಿರಿ. ನಾ ಎಷ್ಟು ಸರಳವಾಗಿ ಹಾಕ್ಕೊತಾ ಇದ್ದೀನಿ. ಒಂದಿಷ್ಟು ಕೈ ನೋವುದಿಲ್ಲ, ಏನಿಲ್ಲ. ಸರಳವಾಗಿ ಚಕ್ಕಲಿ ಕೂಡ ಅದೇ ರೀತಿ ಬರತ್ತವೆ. ಈ ರೀತಿ ಮನೆ ಇರಬೇಕು ಫ್ರೆಂಡ್ಸ್, ಅಂದರೆ ಜಲ್ದಿ ಆಗುತ್ತೆ. ಮತ್ತು ಈ ರೀತಿ ಅದು ಕೊಕ್ಕಿ ಹಂಗೆ, ಅಂದರೆ ಚಕ್ಕಲಿ ಒಂಥರ ಮುಳ್ಳಿನಂಗೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ನೋಡಲು ಚೆನ್ನಾಗೈತೆ. ಚಕ್ಕಲಿ ಇದು ವಿಶೇಷವಾಗಿ ಚಕ್ಕಲಿ ಇದೇ ರೀತಿಯೇ ಇರಬೇಕು. ಯಾಕಂದರೆ ಚಕ್ಕಲಿ ಇದೇ ರೀತಿಯೇ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಮ್ಯಾಗೆ ಎತ್ತಿ ಇದು ಮಾಡಿದ್ರೂ ಚಕ್ಕಲಿ ಮುರಿಯೋದಿಲ್ಲ. ಅದೇ ರೀತಿ ಪಳ್ಳಾಗಿ ರುಚಿಯಾಗಿ ಚಕ್ಕಲಿ ರೆಡಿಯಾಗುತ್ತೆ. ಇದೇ ರೀತಿ ನೀವು ನಾ ಹೇಳಿದ ಇಂಗ್ರೀಡಿಯೆಂಟನ್ನು ಬಳಸಿ, ಸರಿಯಾದ ಪ್ರಮಾಣದಲ್ಲಿ ಹಿಟ್ಟನ್ನು ಬಳಸಿ, ಯಾವುದೇ ಬೆಣ್ಣೆ ಹಾಕುವುದು ಬೇಡ, ತುಪ್ಪ ಬೇಡ, ಏನೂ ಬೇಡ. ಕಾಯ್ದ ಎಣ್ಣೆ, ಉಗುರು ಬೆಚ್ಚಗಿನ ನೀರು ಹಾಕಿದರೆ ಇಷ್ಟು ಚೆನ್ನಾಗಿ ಚಕ್ಕಲಿ ಆಗ್ತವೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ ಚಕ್ಕಲಿ. ನೀವು ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.